ರೀತಿ ಕೆಲಸ ಮಾಡಬೇಕು. ಇದು ಆಗಿನ ಕಾಲದಲ್ಲಿ 1947 ಕಾಲದಲ್ಲಿ ಇದ್ದೀರಾ, ಇಲ್ಲಾಗ ಆ ತಾತರ ಕಾಲದಲ್ಲಿ ಇದ್ದೀರಾ, ಯಾವ ಕಾಲದಲ್ಲಿ ಇದ್ದೀರಿ ಅಲ್ಲ? ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಯಾವ ರೀತಿ ಪ್ಲ್ಯಾನು, ಏನು ಎತ್ತ ಏನು ಗೊತ್ತಿಲ್ಲ. ಅದಕ್ಕೆ ಹೇಳೋದು, ನೋಡಿ ಮಾಡಿ ಓಟ್ ಹಾಕಿ. ಈ ಅಧಿಕಾರಿಗಳು ದುರಹಂಕಾರದಿಂದ ಮೆರೀತಾರೆ. ಯಾವರ ಪ್ರಜೆ ಹೋಗಿ ಏನಾರ ಮಾಡ್ಕೊಡಿ ಅಂದರೆ ನಮ್ಮನ್ನ ಕೀಲಾಗಿ ನೋಡಿ ನಾವು ದೂರ ನಿಂತ್ಕೊಂಡು ಕೈ ಕಟ್ಕೊಂಡು ನಿಂತ್ಕೋಬೇಕಾ? ಸರ್ ಮಾಡ್ಕೊಡಿ ಸರ್, ಪ್ಲೀಸ್ ಸರ್, ಮಾಡ್ಕೊಡಿ ಸರ್, ಪ್ಲೀಸ್ ಸರ್ ಅಂತ. ಆ ಲೆವೆಲ್ ನಾವು ಬದುಕ್ತಾ ಇದೀವಿ. ಏನ್ರಿ ಅವರೆಲ್ಲ ದೇವ್ರೇನ್ರಿ? ಅಧಿಕಾರಿಗಳು ದೇವ್ರಾ? ಸಾಮಾನ್ಯ ಜನ ಅಧಿಕಾರಿಗಳು ದೇವ್ರಾ? ನಾವು ಓನರ್. ಯಾರು? ಪ್ರಜೆಗಳೇ ಓನರು, ಅಧಿಕಾರಿಗಳು ಆಳುಗಳು. ಯಾಕೆಂದ್ರೆ ನಾವು ಸಂಬಳ ಕೊಟ್ಟು ಇಟ್ಕೊಂಡು ನಮ್ಮ ಕೆಲಸ ಮಾಡೋದಕ್ಕೆ ಅಧಿಕಾರಿಗಳನ್ನ ಇಟ್ಕೊಂಡಿರೋದು. ಬೇರೆಯವ್ರನ್ನ ದುಡ್ಡು ಕೊಡೋ ನಾನು ಕರ್ಕೊಬಂದು, ಯಾರು ದುಡ್ಡು ಕೊಡ್ತಾರೆ ಲಕ್ಷಾಂತರ ರೂಪಾಯಿ ಅವ್ರ ಕೆಲಸ ಮಾಡೋಕ್ಕಲ್ಲ, ಬಡವರಿಗೆ ಮಾಡ್ಕೊಡ್ಬೇಕಂತ ಕೆಲಸ. ಯಾಕೆ ಕೊಡೋ ಸಂಬಳ ಸಾಲನಪ್ಪ? ಇಲ್ಲಿ ಹೋದ್ರೆ ಮಿದಿದೋಸಂತಕ್ಕೆ ಹೋದ್ರೆ ಒಂದು ಖಾತೆ ತೆಗಿಕ್ಕೆ 500 ರೂಪಾಯಿ ಕೊಡಬೇಕು. ಒಂದಿನ ಕೊಟ್ರೆ 2 ವಾರ 3 ವಾರ ಆದ್ರೂ ಕೊಡಲ್ಲ. ದುರಹಂಕಾರ ಮಾಡ್ತೀನಿರ್ರಿ, ಕೊಡ್ತೀನಿರ್ರಿ, ಏನೋ ದೌಲತ್ ಮಾತುಗಳು ಮಾತಾಡ್ತಾರೆ. ಇವೆಲ್ಲ ಬಿಡಬೇಕು ಅಧಿಕಾರಿಗಳು. ಯಾಕೆಂದ್ರೆ ಮುಂದೆ ಇವಾಗ ಯಾರು ದಡ್ರೆ ಯಾರು ಇಲ್ಲ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾಗಳಾಗಲಿ ಬೇರೊಂದೆಲ್ಲ ಮತ್ತೆ ನಡೀತಿದೆ. ಇವಾಗೆಲ್ಲ ಇಮ್ಮಿಡಿಯೇಟ್ಲಿ ಎಲ್ಲರಿಗೂ ಅರ್ಥ ಆಗ್ತೇವಲ್ಲ, ಎಜುಕೇಟೆಡ್ಸ್ ಜಾಸ್ತಿ ಆಗ್ತಾರೆ ಹುಡುಗರು ಇವಾಗೆಲ್ಲ ಯೂಸ್ರು. ಇವತ್ತು ಏನು ನಮ್ಮ ರಾಮನಗರ ಇಂಪ್ರೂವ್ಮೆಂಟ್ ಆಗಲಿ, ಇವಾಗ ತೋರಿಸ್ದಂಗೆ ಫೋಟೋಸ್ ಎಲ್ಲ ನೋಡಿದ್ದೀರಾ, ಯಾವುದೂ ಸಹ ಇಂಪ್ರೂವ್ಮೆಂಟ್ಗಳು ಸರಿಯಾಗಿ ಆಗ್ತಾ ಇಲ್ಲ, ಅಧಿಕಾರಿಗಳು ಕೆಲಸಗಳು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಈ ಮಾತನ್ನು ಸ್ವಚ್ಛವಾಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಒಂದು ರಿಜಿಸ್ಟರ್ ಆಫೀಸ್ ನಾವು ರಿಜಿಸ್ಟರ್ ಮಾಡ್ಸೋಕೆ ಹೋದ್ರೆ ಅಲ್ಲೇ ಅರ್ಧ ದುಡ್ಡು ಹೋಯ್ತದೆ. 10,000 20,000 ದುಡ್ಡುಗಳು ಕೊಡಬೇಕು ರಿಜಿಸ್ಟರ್ ಆಫೀಸ್ಗಳಲ್ಲಿ. ವಿಧಿವಿಧಾನಸೌಧದಲ್ಲಿ ಪಾಣಿ ಗೀಡಿ ತೆಗಿಸ್ಬೇಕಾದ್ರೆ, ಈ ಖಾತೆ ಪಾಣಿಗಳನ್ನ ತೆಗಿಸ್ಬೇಕಾದ್ರೂ ಸಹ ಅಲ್ಲೂ ಸಹ ದುಡ್ಡು ಖರ್ಚಾಯ್ತದೆ. ಇವತ್ತು ಲಂಚದಿಂದ ಮುಳುಗಿ ನಿಂತಿರ್ತಕ್ಕಂಥದ್ದು. ಜನಗಳಿಗೆ ಮರ್ಯಾದಿನಿಲ್ಲ. ಅಧಿಕಾರಿಗಳು ನಾನೇ ದೇವರು, ನನ್ನಿಂದನೇ ಎಲ್ಲ, ನಾವು ಹೇಳೋದು ಕೆಲಸ ಮಾಡೋಕ್ಕೆ ರೀ. ನೀವು ಗೌರ್ಮೆಂಟ್ ಸಂಬಳ ಕೊಡ್ತಾ ಇರೋದು, ಸಂಬಳ ಗೌರ್ಮೆಂಟ್ಗೆ ನಾವು ಕೊಡ್ತಾ ಇದ್ವಿ, ಗೌರ್ಮೆಂಟ್ ನಿಮಗೆ ಕೊಡ್ತಾ ಇದೆ. ಹಾಗಾಗಿ ಜನತೆಯನ್ನು ಹೇಳ್ತಾ ಇದ್ದೀನಿ, ಕೇಳಿ ಜನತಾರೆ, ಇವತ್ತಿನ ಕಾಲದಲ್ಲಿ ನೀವು ನೋಡಿ ಮಾಡಿ ಓಟ್ ಹಾಕಿ ನಮ್ಮಂಥ ಯೂಸ್ ನಾವು ಗೆಲ್ಲಿಸಿ ಮುಂದಿನ ತಕ್ಕ ಬರುವಂಥ ದಿನಗಳಿಗೆ ಯಾವ ಕಾಲೇಜುಗಳು ಯಾವ ಸಹ ಸರಿಗಿಲ್ಲ, ಹುಡುಗರು ಸ್ಕೂಲ್ಗಳು ಸರಿ ಇಲ್ಲ. ನಾನು ಕೆಲವೊಂದು ಕಡೆ ಪೈಂಟ್ ಓಡಿಸಿದ್ದೀನಿ ಸ್ಕೂಲ್ಗಳಿಗೆ, ಕೆಲವೊಂದು ಕಡೆ ಕೆಲಸಗಳು ಮಾಡಿಸಿದ್ದೀನಿ, ಮಕ್ಳುಗಳು ಸ್ಕೂಲ್ ಬಟ್ಟೆ ಬುಕ್ಸ್ ಎಲ್ಲ ಕೊಡಿಸಿದ್ದೀನಿ. ಎಲ್ಲ ಕಡೆ ನಾನು ಕೆಲವೊಂದು ಊರ ಕಡೆ ನನ್ನ ಖುದ್ದಾಗಿ ಕರೆಸ್ಕೊಂಡು ಮೀಟು ಮಾಡಿದ್ದೀನಿ. ಆ ಊರ ಸಮಸ್ಯೆಗಳನ್ನು ಹೇಳಿದ್ದಾರೆ. ದಯವಿಟ್ಟು ಮುಂದಿನ ಬರತಕ್ಕಂಥ ದಿನಗಳಲ್ಲಿ ನೀವು ಅಧಿಕಾರಿಗಳು ಬಡವ್ರಿಗೆ ನೋಯಿಸ್ಬೇಡಿ, ನೀವು ಕೆಲಸ ಕಾರ್ಯಗಳನ್ನ ಮಾಡಿಕೊಡಿ ಪಾಪ. ಯಾಕಂದರೆ ಬಂದಿರತಕ್ಕಂಥ ಬಡವರು ತುಂಬ ಇರ್ತಾರೆ. ನೀವು ಆ ಮಾತನ್ನು ಹೇಳ್ತೀರಿ. ನಮ್ಮ ಏನು ಇವಾಗಂದ ಸರ್ಕಾರ ಈ ಸರ್ಕಾರ ನೆಕ್ಸ್ಟ್ ಸರ್ಕಾರ ಬಂದರೂ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿ ನಡೆಸಿ ಮಾಡಲಿ. ನಮ್ಮಂಥ ಯೂಸ್ನ ನೀವು ಗೆಲ್ಲಿಸಿ ಮುಂದಿನ ಬರುತ್ತಿನಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಈಗಿನ ಕಾಲದ ಹುಡುಗರು ಚೆನ್ನಾಗಿ ಕಲ್ತಿದ್ದೀವಿ ಸರ್ ಅಂತ ಹೇಳ್ತಾ ಈ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೀವಿ. ಚೆನ್ನಾಗಿ ತಿಳ್ಕೊಳ್ಳಿ ದಯವಿಟ್ಟು. ಈ ಏನು ಇಷ್ಟು ಊರಿಗೆ ನಾವು ಕೊಡ್ತಿದ್ದೆ ಯಾಕೆ ಸುಳ್ಳಿಲ್ಲ? ಯಾಕಂದರೆ